ಜೊತೆಗೆ ಗುರುಗಳ ಮಾತನ್ನ ನಾನು ತೆಗೆದು ಹಾಕೋಕ್ಕಾಗದೆ ಬಂದ್ಬಿಟ್ಟಿದ್ದೀನಿ. ಜಾತಕ ಹೊಂದಾಣಿಕೆ ಆದ್ರೂ ಪರವಾಗಿಲ್ಲ, ಆಗದೆ ಇದ್ರೂ ಪರವಾಗಿಲ್ಲ. ಅದೇನೇ ಆದ್ರೂ ನೀನ್ ಭಕ್ತಿಗೆ ಒಳ್ಳೇದ್ ಮಾಡ್ತೀಯಾ ಅನ್ಕೊಂಡಿದ್ದೀನಿ. ಬನಶಂಕರಮ್ಮ, ಭಕ್ತಿಗೆ ಒಳ್ಳೇದ್ ಮಾಡು. ಗುರುಗಳೇ, ಯಾಕೇನು ಮಾತಾಡ್ತಿಲ್ಲ? ಜಾತಕ ಹೊಂದಾಣಿಕೆ ಆಗುತ್ತಾ? ಅಮ್ಮ, ಏನಣ್ಣ ನೀನು ಮುಂಬೈ ಹುಡುಗರು ಹಿಂಗ ಮಾಡೋದು? ಕುರಿ ಹಳ್ಳಕ್ ಬಿದ್ರೆ ಆಳಿಗೊಂದ್ ಕಲ್ಲು ಅನ್ನೋ ಹಾಗೆ ಆಡ್ಕೋತಾ ಇದ್ಯಲ್ಲ. ಹಂಗ್ಸು ನೀನು. ಈಗ ನಿನ್ನ ಮಾತು ಕೇಳಿದ್ರೆ ವಿಧಿ ಇಲ್ಲ, ಬಾಯಿ ಮುಚ್ಕೊಂಡಿರ್ತೀನಿ. ಹೇಳು. ನಮ್ಮ ಹುಡುಗರು ಇದ್ದಿದ್ರೆ ಹಿಂಗೆಲ್ಲ ಆಯ್ತಿತ್ತಾ? ಆವತ್ತೇನೋ ಎಡವಟ್ಟಾಯ್ತು ಅಂದ್ಬಿಟ್ಟು ನಮ್ಮನ್ನೇ ದೂರ ಇಟ್ಬಿಟ್ಟೆ. ಕೋದಂಡ, ನಿನ್ನ ಕೈ ಮುಗಿತೀನಿ. ಈಗ ಮಾತು ಬೇಡ. ನನಗೇನ್ ಮಾಡ್ಬೇಕಂತ ಗೊತ್ತಾಗದೆ ಸಾಯ್ತಾ ಇದ್ದೀನಿ ಕಣ. ನೀ ಹಿಂಗೆ ಅನ್ಸುಟ್ ನಂಗೆ ಓಡಾಡೋ ಅಂತದ್ದು ಏನಾಗಿಲ್ಲ ಬಿಡು. ಕಂಡು ಮಾತಾಡ್ತಾ ಇದೆಯಲ್ಲ ಕೋದಂಡ. ನಿನ್ಗೇನು ಅಗಸ್ತ್ಯ ಅನ್ನೋದನ್ನ ನೀನು ಊರ್ ಜನಗಳ ಮುಂದೆ ಹೇಳ್ಬೇಕು, ಅಷ್ಟೇ ತಾನೇ? ಅಷ್ಟೇನಪ್ಪ ನನ್ನ ಕುಲದೇವ್ರೆ. ಕೋದಂಡ, ಜನಗಳ ಮುಂದೆ ಸತ್ಯನ ಸಾಬೀತ್ ಮಾಡಿ ನನ್ನ ಕಳಂಕನ ಕಳ್ಕೋಬೇಕು. ನಂಗೊಂದು 10% ಕಮಿಷನ್ ಕೊಡ್ತೀನಿ ಅಂತ ಹೇಳು. ಈಗಲೇ ನಿನ್ ಟೆನ್ಷನ್ನ ಮಂಗಮಾಯ ಮಾಡ್ತೀನಿ. 20% ಕೊಡ್ತೀನ? ಅದೇನು ಹೇಳು. ಈಗ ದಾಮಿನಿ ಮನೇಲಿ ಅಗಸ್ತ್ಯ ಇರೋದು ಅಂತ ಜನಗಳಿಗೆ ಗೊತ್ತಾಗ್ಬೇಕು. ಮತ್ತೆ ಅದನ್ನೇ ಹೇಳ್ತಿಲ್ಲ ಕೋದಂಡ. ಫ್ಲೋಗೆ ಸಪೋರ್ಟಿವ್ ಆಗಿ ಮತ್ತೆ ಹೇಳ್ಬೇಕಾಗತ್ತಣ್ಣ. ಸುಮ್ಮನೆ ಕೇಳಿಸ್ಕೊ. ಆ ಚಿಂತ್ಯಾಗೆ ಬೆಂಡೆತ್ತಿ ಭಯಪಡಿಸಿ ನಿಮ್ ಮನೇಲಿರೋದು ಆದಿತ್ಯನ ಅಗಸ್ತ್ಯನ ಅಂತ ಕೇಳ್ಬೇಕು. ಆಗ ಅವನು ನಾವು ಕೊಟ್ಟಿರೋ ಮಾಂಜ ನೆನಪಾಗಿ ತಕ್ಷಣ ನಮ್ಮನೇಲಿರೋದು ಆದಿತ್ಯ ಅಲ್ಲ ಅಗಸ್ತ್ಯ ಅಂತ ನಿಜ ಹೇಳ್ತಾನೆ. ಅವನು ಹೇಳೋದನ್ನ ನೀನ್ ದೂರದಲ್ಲಿ ನಿಂತ್ಕೊಂಡು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋ. ಆಗ ಈ ಅರಿಶಿಣ ಕಟ್ಟೆ ಏನೋ ಇಡೀ ಪ್ರಪಂಚಕ್ಕೆ ಅವನ ಆದಿತ್ಯ ಅಲ್ಲ ಅಗಸ್ತ್ಯ, ದಾಮಿನಿ ಊರಿನ ಜನಕ್ಕೆಲ್ಲ ಮೋಸ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗತ್ತೆ. ಏನ್ ಹೇಳಿದ್ಯೋ ಕೋದಂಡ ನೀನು? 100% ಕೊಡ್ತೀನಿ ನಿಂಗೆ. ಈಗಲೇ ಆ ತಲೆ ಕೆಟ್ಟವನ್ನ ಬೆಂಡೆತ್ತು ಬರ್ತೀನಿ. ಇದಕ್ಕೆ ನಿನ್ಗೆ ಬುದ್ಧಿ ಇಲ್ಲ ಅಂತ ಹೇಳೋದು? ಯಾಕೋ? ನೀನ್ ಹೋಗಿ ಅವನ್ಗೆ ಪ್ರಶ್ನೆ ಮಾಡಿದ್ರೆ ನಿನ್ ಮುಖ ವಿಡಿಯೋ ರೆಕಾರ್ಡ್ ಅಲ್ಲಿ ಕಾಣಿಸಲ್ವಾ? ಅದನ್ನ ನೋಡಿದ ಊರಿನ ಜನಕ್ಕೆಲ್ಲ ಅನುಮಾನ ಬಂದು ನಿನ್ನನ್ನು ಪ್ರಶ್ನೆ ಮಾಡಲ್ವಾ? ಆಗ ಬೇರೆ ವಿಧಿ ಇಲ್ಲದೆ ನೀನು ಒಂದೊಂದೇ ಸತ್ಯ ಹೇಳ್ಬೇಕಾಗತ್ತೆ. ಹೌದಲ್ಲ? ಆಗ ನೀನೇ ಅಗಸ್ತ್ಯನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ದು ಅಂತ ಗೊತ್ತಾಗಲ್ವಾ? ಮತ್ತೇನ್ ಮಾಡ್ಲಿ ಈಗ? ನೀನೇನು ಮಾಡ್ದೆ ನಾನು ಹೇಳ್ದಂಗೆ ಕೇಳು ಅಷ್ಟೇ. ನೀನ್ ದೂರದಲ್ಲಿ ನಿಂತ್ಕೊಂಡು ಅಚಿಂತ್ಯ ಮಾತಾಡೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೋ. ಆಯ್ತಾಯ್ತು. ನಗು ನೋಡು, ಮುಂಬೈವನಿಗೆ ದುಡ್ಡು ಕೊಡ್ಬೇಕಾದ್ರೆ ಇರೋದು. ಹೇಗೊಳಗೋಗೋದು? ನಾನು ಅದನ್ನೇ ತಾನೇ ಹುಡುಕ್ತಿರೋದು. ಜಾಗ ಗೊತ್ತಾದಾಗ ನಿನಗಿದ್ದ ಜೋಶ್ ನೋಡಿದ್ರೆ ಏನೋ ಗೋಡೆನೆ ಹೊಡ್ಕೊಂಡು ಹೋಗೋ ತರ ಇತ್ತು. ಏನ್ ಹಾಗೆ ನೋಡ್ತಿದ್ಯಾ? ನಿನಗಾಗಲ್ಲ ಅಂತ ನನಗೆ ಗೊತ್ತು. ಫಸ್ಟ್ ಹುಡುಕು ದಾರಿನ. ಜಾಸ್ತಿ ಆಡ್ತಿದ್ಯಾ ಕಣೆ. ನೀನೇನ್ ಕಮ್ಮಿನಾ? ಮೆತ್ತು ಮಾತಾಡು, ಯಾರಾದ್ರೂ ಕೇಳಿಸ್ಕೊಂಡ್ರೆ? ಯಾರಾದ್ರೂ ಕೇಳಿಸ್ಕೊಂಡು ಆಚೆ ಬಂದ್ರೆ ಸರಿಯಾಗಿ ಬರ್ಸಿ ಒಳಗೆ ಕರ್ಕೊಂಡು ಹೋಗೋಣ ಅಷ್ಟೇ. ಅಕಸ್ಮಾತ್ ಜಾಸ್ತಿ ಜನ ಬಂದ್ಬಿಟ್ರೆ? ಜಾಸ್ತಿ ಅಂದ್ರೆ ಎಷ್ಟು? 100 ಜನ ಬರ್ತಾರಾ? ಬರ್ಲಿ ಬಿಡು, ನೀನ್ ಇದೆಯಲ್ಲ ಹೊಡಿಯೋಕೆ.
ನೀನೇನಾದ್ರೂ 100 ಜನನ್ ಬಾರಿಸಿ ಅಚಿಂತ್ಯನ ಆಚೆ ಕರ್ಕೊಂಡ್ ಬರ್ತಿದ್ರೆ ಬರ್ತಿದ್ರೆ ಲೈ ಕಪಿಶಿ 100 ಜನ ಒಬ್ನೇ ಹೊಡಿಯಕ್ಕಾಗುತ್ತಾ? ತಲೆ ಸರಿ ಇಟ್ಕೊಂಡು ಮಾತಾಡು. 100 ಜನ ಹೊಡಿಯಕ್ಕೆ ಸೈನ್ಯ ಬರ್ಬೇಕಾಗುತ್ತೆ. ನೀನ್ ಕರೆಯೋದಿದ್ರೆ ಹೇಳು, ನಾನು ರೆಡಿ ಇದ್ದೀನಿ. ಯಾವ್ದು ಆಕ್ಷನ್ ಸಿನಿಮಾ ನೋಡ್ಕೊಂಡು ಬೇಜಾನ್ ಮಾತಾಡ್ತಿದ್ಯಾ? ಬಾ ಆ ಕಡೆ ನೋಡೋಣ. ಕಳ್ದಾರಿಲಿ ಹೋಗೋದಕ್ಕೆ ನನ್ ಮನ್ಸು ಎಷ್ಟು ನೋವ್ತಿದೆ ಗೊತ್ತಾ? ಏಯ್, ರಾಜಮಾರ್ಗದಲ್ಲಿ ಹೋಗಕ್ಕೆ ನಾವು ಹೋಗ್ತಿರೋದು ಫಂಕ್ಷನಿಗಲ್ಲ. ನೀನ್ ಇವಾಗ ಅಚಿಂತ್ಯನ್ ಕಾಪಾಡೋ ತರನೂ ಹೋಗ್ತಾ ಇಲ್ಲ. ಜಗಳ ಮಾಡ್ಲೇಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ಯಾ? ಹೇಳ್ಬಿಡು, ಕಾರಲ್ಲಿರೋ ಸ್ಪೀಕರ್ನ ಕಿತ್ಕೊಂಡ್ ಬಂದ್ ಕೊಡ್ತೀನಿ. ಅದ್ ಎಷ್ಟ್ ಮಾತಾಡ್ಬೇಕೋ ಮಾತಾಡ್ಬಿಡು. ಸರಿ, ಹೋಗೋಣ ನಡಿ. ಕುಳಿ, ಅಲ್ಲೋಡು. ಅಮ್ಮ, ಇಲ್ಲೇನ್ ಮಾಡ್ತಿದ್ದೆ ನೀನು? ಭಕ್ತಿ ಜಾತಕನ ಅಚಿಂತನ್ ಜಾತಕ ಜೊತೆ ಹೊಂದಾಣಿಕೆ ಆಗುತ್ತೋ ಇಲ್ವೋ ಅಂತ ನೋಡಕ್ ಬಂದ್ಯಾ? ಅಮ್ಮ, ನೀನ್ ಮಾಡ್ತಿರೋ ತಪ್ಪು. ಅವರಿಬ್ರು ಮದುವೆ ಆಗುತ್ತೋ ಇಲ್ವೋ ಅನ್ನೋದನ್ನ ಜಾತಕ ನೋಡೋ ಹೇಳ್ಬೇಕಾಗಿಲ್ಲ. ಒಂದ್ ವೇಳೆ ಅವರಿಬ್ರು ಜಾತಕ ಒಪ್ಪಿಗೆ ಆದ್ರೂ ಏನು, ಭಕ್ತಿಗೆ ಅಚಿಂತ್ಯನ್ ಜೊತೆ ಮದುವೆ ಆಗಲ್ಲ ಅಂತ ಮನೇಲೆ ಹೇಳಿಲ್ವಾ ನಿಂಗೆ? ಅದನ್ನ ಕೇಳೋಕೆ ಇಲ್ಲಿ ತನಕ ಬರ್ಬೇಕಿತ್ತ? ನೀನ್ ಅಂದ್ಕೊಂಡ ಹಾಗೆ ಅಚಿಂತ್ಯನ ಜಾತಕದ ಗುಣ ಕೆಡ್ದಾಗಿಲ್ಲ. ದಾಮಿನಿ ಮನೆತನದ ಬಗ್ಗೆ ಗೊತ್ತಿದ್ರು ಈ ಕೋಪ ತಾಪ ಯಾಕೆ ಶ್ರೀಕಾಂತ? ಯಾಕೆ ಅಂತಂದ್ರೆ ನನ್ ತಂಗಿ ಮದುವೆ ಆಗ್ಬೇಕಾಗಿರೋದು ಮನೆನಲ್ಲ, ಮನೆತನನಲ್ಲ, ಆಸ್ತಿನೂ ಅಲ್ಲ, ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಮನುಷ್ಯನ ಜೊತೆ. ಆದ್ರೆ ನೀವು ಇದಕ್ಕೆಲ್ಲ ಹೇಗ್ ಗುರುಗಳೇ? ಗುರುಗಳೇ, ದಾಮಿನಿ ಅಮ್ಮವ್ರ ಮನೆ ಸಂಸಾರ, ಅವ್ರ ಮನೇಲಿರೋ ಎಲ್ರ ಗುಣ ಹೇಗಿದ್ರು ಪರವಾಗಿಲ್ಲ.